ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಹೋದ ವರ್ಷ ಮಾಡಿಟ್ಟಿರೋ ಗಿಡಗಳನ್ನು ತೋರಿಸ್ತೀನಿ. ಅದನ್ನು ಈ ಸರಿಯ ಬೆಟ್ಟದಲ್ಲಿ ನೆಡೋಣ. ಹಾಗಾಗಿ ಈಗ ಮಳೆಗಾಲ ಸ್ಟಾರ್ಟ್ ಆಗಿದ್ದಕ್ಕೆ ಈ ಗಿಡ ಎಲ್ಲ ನೆಡ್ತಾ ಇದ್ದೆ ನೋಡಿ. ಫಸ್ಟ್ನೇದಾಗಿ ಇದು ಚೂರು ತೋರಿಸ್ರಿ. ಇದು ರಾಂಬೂಟನ್ನು. ಹೌದು, ಇದು ರಾಂಬೂಟನ್. ಅಲ್ಲಿ ಮ್ಯಾಂಗ್ಸ್ಟೈನ್ ಅಲ್ಲಿದ್ದು. ಇದು ಮಾವಿನ ಗಿಡ. ಅದು ಮ್ಯಾಂಗ್ಸ್ಟೈನ್ ಬೇಡ, ಅದು ದೊಡ್ಡಾಗಲಿ. ಬರೋ ವರ್ಷ ನೆಡೋಣ. ಇದು ಸೊತ್ತೋಗ್ತದವ್ರೆ, ಇನ್ನೊಂಚೂರು ದೊಡ್ಡಾಗಲಿ. ಇದು ಮ್ಯಾಂಗ್ಸ್ಟೈನು, ಇದು ರಾಂಬೂಟಾನು. ನೋಡಿ, ನಮ್ಮ ಕಡೆ ಆಗ್ತಾ ಇಲ್ಲ ನೋಡೋಣ ಹೇಳಿ ನೆಡ್ತಾ ಇದ್ದೆ. ಇದು ಹೋದ ವರ್ಷದ ಗಿಡ. ಇದು ಅಡಿಕೆ ಶಶಿ ಮಧ್ಯೆ ಇಟ್ಕೊಂಡ್ರೆ 1 ವರ್ಷದವರೆಗೆ ಸಾಕೊಂಡು ನೆಟ್ಟರೆ ಚಲೋ ಆಗ್ತು ಗಿಡ, ಬದುಕೆತ್ತು. ಸಣ್ಣ ಸಣ್ಣ ಗಿಡ ನೆಡಡಿ, ಹಂಗಾಗಿ ಚಲೋ ಆಗ್ತಿಲ್ಲ. ಇದು ಘನ ಜಾತಿ ಹೇಳಲ್ಲ, ಎಂತಕ್ಕೆ ಅಂದರೆ ನಾವು ಹಿಂದಿನವು ಮಾಡಿದ್ದು ನಾವು ತಿಂದಾಕ್ತು. ಹಾಗಾಗಿ ನಾವು ಮುಂದಿನವು ಕೆಂತಾರು ಮಾಡಿಡವಲ್ಲಿ. ಹಾಗಾಗಿ ವರ್ಷನೂ ಯಾವುದು ಘನದ ಸಿಕ್ತು ಅದರದ್ದು ವರಟೆ ಗಿಡನ ಇದು ಯಾವುದಾದ್ರೂ ಒಂದು ಹಾಕಿ ವರ್ಷನೂ ಒಂದು 10 ಗಿಡ ಅಂತೂ ನಾನು ನನ್ನ ಯಜಮಾನರು ನೆಡ್ತೀಯ. ಅಷ್ಟೇ, ರಶ್ ಇಲ್ಲ ಸರ್. ಹಲಸಿನ ಗಿಡ ಇಲ್ಲದ ಒಂದು. ಹಾಂ ಅಡ್ಡಿಲ್ಲ, ಇದಿಷ್ಟೇ ಈ ಸರಿ ಇಷ್ಟೇ ನೋಡಿ. ಅಲ್ಲಿ ಇದೊಂದು ಗೇರ್ ಗಿಡ ಹಾಕ್ಕೊಂಡಪ್ಪನ ದೊಡ್ಡಾಗಿದ್ದು ಒಂದು. ಇದೆಲ್ಲ ನಂದು ಉಳಿದಿದ್ದು ಹಿತ್ತಲು. ಇದು ಈ ವರ್ಷದ ಅಡಿಕೆ ಶಶಿ, ಅಂದರೆ ಹಿಂದಿನ ವರ್ಷ ಮೊಕ್ಕೆ ಹಾಕಿದ್ದು. ಈ ವರ್ಷದ ಇಲ್ಲಿದ್ದು ನೋಡಿ, ಹೆಂಗಾಜು ತೋರಿಸ್ತಾ ಇದ್ದಿ. ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಒಂದು. ನೋಡಿ ಹೆಂಗಾಜು ತೋರಿಸ್ತಾ ಇದ್ದಿ. ಇದಕ್ಕೆ ಕೊಟ್ಟಿಗೆ ತೊಳೆದು ನೀರು ಹಾಕ್ತಿ ಹಂಗೆ, ಮತ್ತೆ ಎಂಥದ್ದು ಹಾಕ್ತಿಲ್ಲ. ಹಂಗಾಗಿ ಹಿಂಗಾಗಿರ್ತು. ಬುಡದಲ್ಲಿ ಅಡಿಕೆ ಸಿಕ್ತಿರುತ್ತು ನೋಡಿ. ಇದ್ರ ಡೀಟೇಲ್ ವಿಡಿಯೋ ಇನ್ನೊಂದು ಸರಿ ಹಾಕ್ತಿ. ಈಗ ಈ ಮಾವಿನ ಗಿಡ ಎಲ್ಲ ನೆಟ್ಟಿಕೊಪ್ಪನ. ಹಿಂಗೆ 2 ವರ್ಷ ಸಾಕಿನ ಗಿಡನ ಹೆಂಗೆ ನೆಟ್ಟರೆ ಚಲೋ ಬದುಕ್ತು ಹೇಳೋ ಮೆಥಡ್ನು ನಾನು ಹಿಂಗೆ ಹೇಳ್ತೀಗ. ಇಲ್ಲೊಂದು ಸಾಸಿವೆ ಹಣ್ಣಿನ ಗಿಡ ಇದ್ದು ಅದನ್ನು ಕಿತ್ಕ ಬೆಳಗ್ತಾಯಿದ್ರು. ನೆಟ್ ನೋಡೋಣ ಎಂತ ಆಗ್ತು ಹೇಳಿ. ಎಂತ ಆಗ್ತೋಳು ಏನು ಗೊತ್ತಿಲ್ಲ ನನಗೂ. ನೆಟ್ ನೋಡ್ತೀಯ? ಎರಡು ತಂದು ಸಾಕ. ಒಂದು 4 ಗಿಡ ಕಿತ್ಕೊಂಡು ಹೋಪನ ಎಂತ ಆಗ್ತು ನೋಡೋಣ. ನೆಟ್ಟು ತೋರಿಸ್ತೀವಿ ಹೆಂಗೆ ನೆಡ್ತಾಳಲ್ಲವ. ಇದು ಪನ್ನೇರ್ಲಿ ಗಿಡ. ಸ್ವರ್ಣವಲ್ಲಿ ಮಠದಲ್ಲಿ ಕೊಟ್ಟಿದ್ದು. ಅಲ್ಲೆಲ್ಲರಿಗೂ ಸುಮಾರು ಹೋದವಕ್ಕೆ ಎಂಥರೂ ಗಿಡ ಕೊಡ್ತಾ. ಹೀಗೆ ಒಂದಲ್ಲ ಒಂದು ಗಿಡ ಬೆಳೆಸ್ಲಿ ಎಲ್ಲರೂ ಹೇಳಿ. ಇದರಲ್ಲಿ ಒಂದನ ಗೇರು ಗಿಡ ದೊಡ್ಡಾಜು ಅದ್ರ ನೆಡ್ತಾ ಇದ್ದೆ. ಉಳಿದಿದ್ನೆಲ್ಲ ಬರೋ ವರ್ಷ ನೆಡ್ತೀಯ ದೊಡ್ಡ ಮಾಡ್ಕೊಂಡು. ಈಗ ಇದಿಷ್ಟು ಗಿಡ ನೆಟ್ಟಿಗೊಪ್ಪನ. ಇದ್ರೊಳಗೆ ಒಂದಾರು ಬದುಕಿರೆ ನಾವು ತಿಂದಂಗೆ ನಮ್ಮ ಮುಂದಿನ ಪೀಳಿಗೆನೂ ತಿಂತ್ವಲ್ಲಿ. ಅದಕ್ಕಾಗೆ ವನಮೋತ್ಸವನೇ ಮಾಡೋದೆಯ ನೋಡೋಣ. ನೋಡಿ, ಇದು ಮನೆ ವೆದರ್ ಹೆಂಗಿದ್ದು ಮನೆ ಹತ್ರದಲ್ಲಿ ತೋರಿಸ್ತಾ ಇದ್ದಿ. ಇವ ಕಡೆಗೆ ಎಲ್ಲರೂ ಬರೀ ಉಂಬಳ ತೋರಿಸ್ತಾ ಇರ್ತಾರೆ. ಸಣ್ಣದು ಎಷ್ಟು ಸಣ್ಣದು ನೋಡಿ. ಕೈಗೆ ಉಂಬಳಿದ್ದಳು ಕಾಣಿಸ್ತಾ ಇಲ್ಲ. ಒಟ್ಟು ಸಣ್ಣ ಸಣ್ಣ ಉಂಬಳಾಗ್ತಾ ಇನ್ನು. ಆವಾಗ ದೊಡ್ಡದಾಗಿದ್ವಲ್ಲಿ ನೋಡಿ. ಇಲ್ಲ, ಇದು ಉಂಬಳ ಯಾಕೆ ಕಾಣಿಸ್ತಾ ಇದ್ದಳು ಅಂತ ಕಂಜಿ. ಎಷ್ಟು ಸಣ್ಣಕ್ಕಿದ್ದು ನೋಡಿ, ಕಾಣಿಸ್ತಾನೆ ಇಲ್ಲ ಅಲ್ದ ನೋಡಿ. ತಡೀರಿ, ವನಮಹೋತ್ಸವ ಮಾಡೋಣ. ಒಂದು ಗಿಡನ ಈಗ ಎಂಥದ್ದು ಶಾಲೆಯಲ್ಲಿ ವನ ಮಹೋತ್ಸವ ಮಾಡೋದು ಕಲ್ತಿದ್ದಿ. ಆದರೆ ಹೆಂಗ ಮಾಡೋದು ವನ ಮಹೋತ್ಸವ ಯಾರಿಗೂ ಹೇಳ್ತಿಲ್ಲ. ಬಾಕಿಯವೆಲ್ಲ ಪ್ರಚಾರಕ್ಕೆ ಮಾಡ್ತೀವಿ. ಹೆಂಗ ಈಗ ಯೂಟ್ಯೂಬ್ ಬಂದಿದ್ದಕ್ಕೆ ಇದೊಂದು ಮಾಡ್ತಾ ಇದ್ದೆ ಬಿಟ್ರೆ ತೋರಿಸ್ತಾ ಇದ್ದೆ ಬಿಟ್ರೆ ಇದ್ರೆ ಪ್ರತಿ ವರ್ಷ ಹೆಂಗೆ ವನ ಮಹೋತ್ಸವ ಮಾಡ್ತೀವಿ. ಅಂದ್ರೆ ಹೆಂಗ ಒಂದು 100 ಗಿಡ ಹಿಂಗೆ ನೆಡೋ ಒಳಗೆ ಒಂದು ಪ್ರತಿ ವರ್ಷ ನಾವೊಂದು ಹಣ್ಣಿನ ಹಂಪಲ ಗಿಡ ಪ್ರತಿಯೊಂದು ನಾವು ಹಿಂಗೆ ನೆಟ್ಕೊತ ಹೋದರೆ ಅದರಿಂದ ಬೇರೆ ಬೇರೆ ಸಮಸ್ಯೆ ಆಗ್ತಿಲ್ಲ. ಈಗ ನಾವು ಹಣ್ಣು ಹಂಪಲ ಗಿಡ ಎಂತಕ್ಕೆ ಬೆಟ್ಟದಲ್ಲಿ ನೆಡೋ ಕೇಳ್ರೆ ನೋಡಿ. ಹಣ್ಣು ಹಂಪಲ ಗಿಡ ಬೆಟ್ಟದಲ್ಲಿ ಮಾಡೋ ಕಾರಣ ಇದೆಯಾ? ಉಪ್ಪಗೆ ಬೀಜ ತಂದಾಜಿಲ್ಲ ಅದ ಇಲ್ಲ ತಂದಾಜಿಲ್ಲ. ಉಪ್ಪಗೆ ಇದ್ರನ್ನ ಹಣ್ಣ ಉಪ್ಪಗೆ ಬೀಜ ಮಾಡವು. ಮಾವು ಹಲಸು ಇದನ್ನೆಲ್ಲ ಮಾಡವ.
ಅದನ್ನು ಮಾಡೋದ್ರಿಂದ ಬೆಟ್ಟದ ಮೇಲೆ ಮಂಗಂಗೆ ಆಹಾರ ಹಾಕ್ತು, ಕಾಡು ಪ್ರಾಣಿಗೆ ಆಹಾರ ಹಾಕ್ತು, ತೋಟಕ್ಕೆ ಬರ್ತೀವಿಲ್ಲ, ತೋಟಕ್ಕೆ ಬರ್ದಿದ್ಕೊಳ್ಳೆ ನಮಗೆ ತೋಟದಲ್ಲಿರುವಂಥ ಉತ್ಪನ್ನ ನಮಗೆ ಸಿಕ್ತು. ಆ ಎಲ್ಲ ದೃಷ್ಟಿಯಲ್ಲಿ ಮಾಡೋದು ದಿಲ್ಲ. ಹಾಂ, ಹಾಂ, ಹೋದ ವರ್ಷ ನೆಟ್ಟಿದ್ದು, ಹಚ್ಚ ವರ್ಷ ನೆಟ್ಟಿದ್ದು ಎಲ್ಲ ತೋರಿಸಿ ಅಲ್ಲಿದ್ದೋಳಿ. ಹೋಗ್ತಾನ ಬನ್ನಿ, ಕರ್ಕೊಂಡು ಹೋಗ್ತೀವಿ. ಬೆಟ್ಟದಲ್ಲಿ ಹಿಂಗೆಲ್ಲ ನೆಟ್ಟು ಬೆಟ್ಟದಲ್ಲೂ ಗಿಡ ಮರ ಬೆಳೆಸ್ತೇವೆ, ಬೇರೆ ಬೇರೆ ಜಾತಿದ ಹಣ್ಣು, ಹಂಪ್ಲಿನ ಗಿಡ, ಪ್ಯಾರ್ಲೆ ಗಿಡ ಎಲ್ಲದನ್ನೂ ನೆಡ್ತೀಯ. ನೇರಳೆ ಗಿಡ, ಮುರುಗಲು ಎಲ್ಲದು ಒನಿಂಗಳು ಹಿಂಗೆ ಮಾಡಿ ಅಂತಕೆಂದ್ರೆ ಹಿಂಗೆ ಮಾಡಿ ನಮ್ಮ ಪರಿಸರ ನಾವೇ ಚಲೋ ಮಾಡ್ಕೊಂಬನ ನೋಡಿ. ನಮಗೆ ಎಲ್ಲ ರೀತಿ ಹಣ್ಣು ಇದೆಲ್ಲ ಸಿಕ್ತು. ನಮಗೆ ಪರಿಸರ ಚಲೋ ಇಟ್ಕೊಂಬದ್ರಿಂದ ಮಳೆ ಬೆಳೆ ಎಲ್ಲ ಚಲೋ ಆಗ್ತು. ನಮಗೆ ಫ್ರೆಶ್ ಆದ ಗಾಳಿ. ದಯವಿಟ್ಟು ಎಲ್ಲರೂ ನಿಮ್ಮ ಮನೆಯಲ್ಲಾಗಲಿ, ಪಕ್ಕದ ಮನೆ ಹಿತ್ತಲಲ್ಲಾಗಲಿ, ಎಲ್ಲ ಅಲ್ಲಿ ಒಂದಾರು ನಿಮ್ಮ ಆಯುಷ್ಯದಲ್ಲಿ ಒಂದು ಮರನಾರು ಬೆಳೆಸಿ. ಪ್ರತಿ ವರ್ಷನೂ ಒಂದೊಂದು ಗಿಡಾರು ನಡಿ ಕನಿಷ್ಠ. ಆ ಗಿಡ ನೆಡೋದ್ರಿಂದ 10 ಜನಕ್ಕೆ ಅನುಕೂಲ ಆಗ್ತು. ಇಲ್ಲಿ ನೋಡಿ ವೆದರ್ ಹೆಂಗಿದ್ದೂಳಿ. ನಿನ್ನೆ ಗದ್ದೆ ತೋರಿಸ್ದೆ, ಇವತ್ತು ಬೆಟ್ಟ ತೋರಿಸ್ತಾ ಇದ್ದೆ ನೋಡಿ. ಈಗ ಅಲ್ಲಿ ಒಪ್ಪನ ಅವ್ರು ಹೆಂಗೆ ನೆಡ್ತರು ಎಲ್ಲ ನೋಡೋಣ. ಮತ್ತು ಹೋದ ವರ್ಷ ನೆಟ್ಟಿದ್ದ ಗಿಡನೂ ತೋರಿಸ್ತಿ. ಹಿಂಗೆ ಗಿಡ ನೆಟ್ಟರು ಕೆಲವೊಂದೊಂದು ಕಾಡು ಪ್ರಾಣಿ ಲೂಟಿ ಇರ್ತು ನೋಡಿ. ಇಲ್ಲೆಲ್ಲ ಹೆಂಗೆ ಹೊಂದಿ ಆಗದ್ದೋಳಿ. ಕೆಲವು ಗಿಡ ಹಿಂಗೆ ಹೊಂದಿ ಆಗೀತ, ನಾವು ನೆಟ್ಟಿದ್ನು ಕಿತ್ತಾಕ್ತ. ಆದರೂ ಹೆಂಗೆ ಆ ಪ್ರಯತ್ನ ಬಿಡ್ತಾ ಇಲ್ಲ. ಪ್ರತಿ ವರ್ಷವೂ ಒಂದು 10 ಗಿಡನಾರು ನೆಡ್ತಾ ಇದೆಯಾ ನೋಡಿ. ಇಲ್ಲಿ ತೋರಿಸ್ತೆ, ಇದು ಹೋದ ವರ್ಷದ ನೆಟ್ಟಿದ್ದ ಗಿಡ ನೋಡಿ ಹೆಂಗೆ ಚಿಗುರಿದ್ದೋಳಿ. ಈಗ ಜಸ್ಟ್ ಚಿಗುರ್ತಾ ಇದ್ದು. ಇದು ಹೋದ ವರ್ಷ ನೆಟ್ಟಿದ್ದ ಗಿಡ. ಈಗ ಈ ವರ್ಷ ಇಲ್ಲೆಲ್ಲರೂ ನೆಡೋಣ ಹಳ್ಳಿ ಅಂದ್ಕೊಂಡು ತಗೊಬಂಜಿಯಾ ನೋಡಿ. ಹಚ್ಚ ವರ್ಷ ನೆಟ್ಟಿದ್ದು ಇದ್ದು ತೋರಿಸ್ತೀಯಲ್ಲ ನೀವು. ಹಲಸಿನ ಗಿಡ ಎಲ್ಲಿ ನೆಡ್ತೀರಿ ಈಗ? ಅಲ್ಲ ಹೌದು, ಅದ್ರ ಸುತ್ತೋಗ್ತು ಆಯ್ತಿಲ್ಲ ಹೆಂಗಾರ ಮಾವಿನ ಗಿಡ. ಹೆಂಗೆ ವರ್ಷವೂ ಹಿಂಗೆ ವನ ಮಹೋತ್ಸವ ಮಾಡ್ತೀವಿ. ಆದರೆ ಈ ಸರಿ ನಿಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದಿ. ವರ್ಷ ಎಲ್ಲ ವೀಡಿಯೋ ಎಲ್ಲ ಮಾಡ್ತೀವಿ ಇಲ್ಲಿ. ಇದು ನೋಡಿ ಹೋದ ವರ್ಷ ನೆಟ್ಟಿದ್ದು ಹಲಸಿನ ಗಿಡ, ಇಷ್ಟು ದೊಡ್ಡ ಆಜು ನೋಡಿ. ಇಲ್ಲೊಂದಿದ್ದು ನೋಡಿ ಹಲಸಿನ ಗಿಡ ನೋಡಿ. ಕಾಮನ್ನಾಗಿ ಎಂತ ಕೊಟ್ಟಿದ್ದ ಅಂತ ಕೊಟ್ಟಲ್ಲಿ ಗಿಡ ಹಾಕಿದ್ದಿ. ಕೆಲವು ಉಪ್ಪಿನ ಕೊಟ್ಟೆ, ಕೆಲವು ಹಿಟ್ಟಿಂದು, ಸುಣ್ಣದ್ದು, ಯಾವ ಕೊಟ್ಟಲ್ಲಿ ಬೇಕಾದ್ರೂ ಹಾಕಿ. ನಿಂಗೆ ಅದು ಖರ್ಚು ಎಂಥದ್ದು ಮಾಡಾಡಿ, ಆದರೆ ಗಿಡ ಮಾತ್ರ ಬೆಳೆಸಿ. ನಿಂಗಳು ಆಯಸ್ಸಲ್ಲಿ ಒಂದೊಂದು ಗಿಡನಾರು ಬೆಳೆಸಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ಇದು ನೋಡಿ ರಾಂಬೂಟಾನು ನಮ್ಮಲ್ಲಿ ಆಗ್ತಾ ಇಲ್ಲ ಹೇಳಿ ಗೊತ್ತಿಲ್ಲ. ನಾವು ಒಂದು ಹಣ್ಣು ತಿಂದಿದ್ರದ್ದು ಬೀಜ ಹಾಕ್ತಾ ಇದ್ದಿ. ಇದು ನೋಡಿ ಹೋದ ವರ್ಷದ್ದು ಯಾವುದೋ ಪ್ರಾಣಿ ಹಾಳು ಮಾಡಿತ್ತು, ಆದರೂ ಒಂಚೂರು ಜೀವಿದ್ದು ಚಿಗುರ್ಕೆತ್ತಾ ಇದ್ದು. ಈಗ ಇಲ್ಲಿ ನೋಡಿ ಹೋದ ವರ್ಷ ಪ್ಯಾರ್ಲೆ ಗಿಡ ನೆಟ್ಟಿ ತೋರಿಸ್ತಾ ಇದ್ದಿ. ನೋಡಿದೆ ಹೋದ ವರ್ಷದ ಪ್ಯಾರ್ಲೆ ಗಿಡ ಇದು ನೋಡಿ. ಇದೆಲ್ಲ ಬದುಕೆಂಜು. ಒಂದು ವರ್ಷ ನಾವು ಹಾಗೆ ಸಾಕೊಂಡು ದೊಡ್ಡ ಮಣ್ಣಿಡಿ. ಈ ವರ್ಷನೇ ನೆಡಡಿ, ಅವಾಗ ಚಲೋ ಆಕ್ಕಿತ್ತು ನೋಡಿ. ಇದು ಒಂದು ಪ್ಯಾರ್ಲೆ ಗಿಡ. ಜಾತಿ ಯಾವುದುಗಳೆಲ್ಲ ನಂಗೆ ನೋಡ್ತೀವಿಲ್ಲ, ಯಾವುದು ಇದ್ದ ಗಿಡ ನಮ್ಮಲ್ಲಿ ಅದ್ರ ತಂದು ನೆಟ್ಬಿಡ್ತೀವಿ ನೋಡಿ. ಇಲ್ಲೊಂದಿದ್ದು ಮತ್ತು ಹಿಂಗೆ ಇದೆಲ್ಲ ನೋಡಿ ಗೇರು ಗಿಡ. ಇದೆಲ್ಲ ಸುಮಾರು ವರ್ಷದ ಹಿಂದೆ ನೆಟ್ಟಿದ್ದು, ಇದು ಈಗ ನೆಟ್ಟಿದ್ದಲ್ಲ. ಮತ್ತು ಹಿಂಗೆ ಯಾವ್ದು ಸಿಕ್ಚ ಅದನ್ನು ಯಾವುದನ್ನೂ ಹಾಳು ಮಾಡ್ತೀವಿಲ್ಲ. ಯಾವ ಗಿಡ ಸಿಕ್ಚ ಅದನ್ನು 10 ಗಿಡ ನೆಟ್ಟರೆ ಒಂದಾರು ಬದುಕ್ತಲೇ ಹೇಳೋ ಆಸೆಗೆ ವರ್ಷವೂ ಇದು ಹಿಂಗೆ ಮಾಡ್ತೀಯ. ಈ ವರ್ಷ ನಿಂಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದಿ. ಹೋದ ವರ್ಷ ನೆಟ್ಟಿದ್ದ ಗಿಡ ಎಲ್ಲ ತೋರಿಸ್ತಿದ್ದಿ ನಿಂಗೀಗ ನೋಡಿ ಹೆಂಗೆ ಆಜುಳಿ. ಇನ್ನಿದು ಬದುಕಿತ್ತು, ಒಂದು ವರ್ಷ ಬದುಕಿದ್ಮೇಲೆ ಇನ್ನು ದೊಡ್ಡ ಹಾಕಿತ್ತು. ಇದು ನಮಗೆ ಸಿಗಲಿ, ನಾವು ನೆಡೋದಲ್ಲ, ಮುಂದಿನ ಪೀಳಿಗೆಗೆ ಅಥವಾ ಪ್ರಾಣಿಗಳಿಗೆ ಸಿಗಲಿಲ್ಲ. ನಿಂಗೆ ನೆಡಿ, ಪ್ರಾಬ್ಲಮ್ ಇಲ್ಲ ನೋಡಿ. ಇಲ್ಲೊಂದು ಗಿಡ ನೆಟ್ಟಿದ್ದೆ, ಅದು ಬದುಕಿದ್ದು. ಇದು ಹೋದ ವರ್ಷ ನೆಟ್ಟಿದ್ದ ಗಿಡನೇ, ಮಾವಿನ ಗಿಡ. ಘನ ಜಾತಿ ಅಲ್ಲ ಮತ್ತು ಕಸಿ ಗಿಡನೂ ಅಲ್ಲ. ಯಾವ್ದು ಸಿಕ್ಚ ಅದನ್ನು ನೆಡ್ತೀಯ ನೋಡಿ. ಇಲ್ಲೊಂದು ನೆಟ್ಟಿದ್ಯಾ, ಅದು ಎಷ್ಟು ಚಲೋ ಆಜು ನೋಡಿ. ಇಲ್ಲೊಂದು ನೆಟ್ಟಿದ್ಯಾ. ಹೀಗೆ ಸಿಕ್ಕಿದಷ್ಟು ಕಂಡಲ್ಲಿ ನೆಡ್ತೀವಿ. ಇದೆಲ್ಲ ಬದುಕಿದ್ದು ಅನ್ನಿಸ್ತು. ಹೋದ ವರ್ಷನೇ ನೆಟ್ಟಿ ಗಿಡ ನೋಡಿ, ಎಲ್ಲ ಚಿಗುರಲ್ಲಿ ಹಣಕಿದ್ದ. ಹೀಗೆ ನಿಂಗಳು ಒಂದೊಂದು ಗಿಡ ನೆಡಿ. ಎಲ್ಲಿ ಸಿಗ್ತಾ ಎಲ್ಲ ಅವಕಾಶ ಆತ ಅಲ್ಲಿ ನೆಡಿ. ನಾವು ಹೀಗೆ ನಮ್ಮ ಪರಿಸರನ ನಾವೇ ಬೆಳೆಸ್ಕೊಂಡು ಚಂದ ಮಾಡ್ಕೊಳ್ಳವು. ಬೇರೆ ಯಾರು ಬಂದು ಮಾಡಿಕೊಡ್ತೀವಿಲ್ಲ. ಇದೆ ಇಲ್ಲಿ ಹೋದ ವರ್ಷ ಇಲ್ಲೊಂದಿತ್ತು ಸತ್ತೋಜಕ್ಕೂ, ಇಲ್ಲೇ ಬೇಕಾದ್ರೂ ಹೊಡೀರಿದೆ. ಮಣ್ಣಿನ ಸಾವುಕಳಿ ಕಡಿಮೆ ಆಗ್ತು.
ಹಣ್ಣು ಹಂಪಲು ಸಿಕ್ತು. ಗಿಡ ಬೆಳೆಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತು, ತೋಟಕ್ಕೆ ದಾರಕ್ಕೆ ಆಗ್ತು, ತೋಟಕ್ಕೆ ದಾರಕ್ಕೆ ಆಗ್ತು, ಸೊಪ್ಪು ಆಗ್ತು. ವೇಸ್ಟ್ ಅಂತೂ ಆಗೇ ಆಗ್ತೀನಿ. ನಾವು ಇಲ್ಲಿ ಇದ್ರದ್ದು ಬೇರೆ ಬಂಜನ ಬೇಡ ಬಿಡಿ ಹಂಗಾರೆ ನೀಚೆ ಹೊಡೀರಿ. ಇದಲ್ಲಿ ಹೊಡೀರಿ, ಅಲ್ಲಿ ಇತ್ತಲ್ಲಿ ಒಂದು ಹೊಂಡ ಅದಲ್ಲಿ ಅಲ್ಲಿ ಹೊಡೀರಿ. ಹೆಂಗೂ ನೀರು ನಿಲ್ತು ಚಲೋ ಆಕೈತು. ಈ ಫಸ್ಟ್ ಅವ್ರ ಕೈಯರ್ಲಾಗ ಹೋಗ್ತು ಹೇಳಿ ಫಸ್ಟ್ ಹೊಂಡ ಕಡ್ಕೊತಾ ಇದ್ರು. ನೆಕ್ಸ್ಟ್ ನೆಡೋದು ತೋರಿಸ್ತೀನಿ ಹಿಂಗಕ್ಕೆ. ಹಳ್ಳಿ ಮೇಲಿನವ್ರದ್ದು ಈ ಥರದ್ದೇ ಜೀವನ, ಪೇಟೆ ಮೇಲೆ ಈ ಥರ ಜೀವನ ಸಿಗ್ತಿಲ್ಲ. ಅದನ್ನ ಹಿಂಗಕ್ಕೆ ಒಂದು ಗಿಡನಾರು ನೆಡೋ ಅವಕಾಶ ಸಿಕ್ಕಿದ್ರೆ ಮಾತ್ರ ಅದ್ರ ಮಿಸ್ ಮಾಡ್ಕಿರಡಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ಹಾಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. 4-5 ಇದ್ರೂ ತೊಂದರೆ ಇಲ್ಲ ಬಿಡಿ ಅಂತ ಆಗ್ತಿಲ್ಲ. ನೋಡಿ ಇದೆಲ್ಲ ಗೇರು ಗಿಡ ಏನು ಯಜಮಾನ್ರು ಈಗ ಒಂದು 20 ವರ್ಷದ ಹಿಂದೆ ನೆಟ್ಟಿದ್ದಾಡ. ಈಗ ಹೆಣ್ಮಗ ಎಲ್ಲ ಇದ್ರ ಕೊಯ್ಕೊಂಡು ತಿಂತಾ ಇದೆಯೋ. ಹಾಗೆ ನಾವು ಮಾಡಿಟ್ರೆ ಮುಂದೆ ನಮ್ಮ ಅಕ್ಕ ಮೊಮ್ಮಕ್ಕ ಎಲ್ಲರೂ ತಿಂತ್ವಲ್ಲಿ. ಹಾಗಾಗಿ ಇದು ನೋಡಿ ಹೈಬ್ರಿಡ್ ನೇರಳೆಹಣ್ಣು ನೆಟ್ಟಿದ್ಯಾ, ಅದು ಯಾವುದಾಗ್ತೂ ಗೊತ್ತಿಲ್ಲ. ಈಗ ಒಂದು 3 ವರ್ಷದ ಹಿಂದೆ ನೆಟ್ಟಿದ್ದ ಗಿಡ ಎಷ್ಟು ಚಲೋ ಆಗಿ ಹೆಂಗಾಜು ನೋಡಿ. ಈ ವರ್ಷ ಕಾಯಿ ಬಂಜಿಲ್ಲ, ಯಾವಾಗ ಬತ್ತುಳು ಗೊತ್ತಿಲ್ಲ. ಆದರೂ ಬರ್ಬೋದು ಹೇಳೋ ಒಂದು ಆಸೆಯಿಂದ ನೆಟ್ಕೊತಾ ಇರ್ತೀಯ. ನೋಡಿ ಇದು ಹೆಂಗಿದ್ದೋಳಿ ನೋಡಿ, ಇಲ್ಲೆಲ್ಲ ಗೇರು ಗಿಡ ಇದ್ದು. ಹೀಗೆ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದೆ ಹೀಗೆ ಆ ಗಿಡ ಬೆಳೆಸೋದನ್ನು ಹೇಳ್ಕೊಡೋಣ. ನೋಡಿ ಇದು ಹೋದ ವರ್ಷ ನೆಟ್ಟಿದ್ದೊಂದು ಕಸಿ ಮಾವಿನ ಗಿಡ. ಇದು ಏನು ಅಜ್ಜನ ಮನೆ ಮಾವು ಕೊಟ್ಟಿದ್ದಾಗಿತ್ತು ನೋಡಿ, ಕಸಿ ಕಟ್ಟಿದ್ದಿಲ್ಲಿ ಎಷ್ಟು ಚಲೋ ಆಜೋಳಿ. ಏನು ಮಾವ ಬಾಲಚಂದ್ರ ಗಿಡ ಜೋಗನ ಮನೆಯಲ್ಲಿ ಅವ್ರು ಸಿಕ್ಕಾಪಟ್ಟೆ ಹಿಂಗೆ ಇದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ರಾಶಿ ಗಿಡ ಮಾಡಿದ್ರು, ಹೋದವಕ್ಕೆಲ್ಲ 1-2 ಕೊಟ್ಟು ಕಳಿಸಿದ್ರು ದುಡ್ಡಿಗೆಲ್ಲ, ಮತ್ತು ಫ್ರೀಯಾಗಿ ನಂಗೆ ಕೊಟ್ಟಿದ್ದಲ್ಲವ. ನೋಡಿ ಇದೆಲ್ಲವ ಎಷ್ಟು ಚಲೋ ಆಜು. ಅವ್ರು ಕೊಟ್ಟಿದ್ದ ಗಿಡನೇ ಇದು ಒಂದು ಕಸಿ ಗಿಡ. ಅವರು ಹಿಂಗಿದ್ರಲ್ಲಿ ರಾಶಿನೇ ಇಂಟ್ರೆಸ್ಟು, ಸಿಕ್ಕಾಪಟ್ಟೆ ಕಸಿ ಗಿಡ ಎಲ್ಲ ಮಾಡ್ತರು. ಬಾಲಚಂದ್ರ ಗಿಡ ಜೋಗನ ಮನೆ ಹೇಳಿ ಹೋದ ವರ್ಷ ನೆಟ್ಟಿದ್ರಲ್ಲಿ 1-2 ಬೆಳೆ ಬಾಕಿತ್ತು. ಅದಯ್ಯ ಅಂತ ನನಗೆ ಗೊತ್ತಿಲ್ಲ. ಹಾಂ, 1-2 ವರ್ಷ ಕಳ್ಕೊಂಡ್ರೆ ಸಕ್ಸಸ್ ಆಗ್ತು. ಇದೆಲ್ಲ ಹೊಂದಿ ಆಗದಿದ್ದಯ್ಯ. ನಾವು ಗಿಡ ನೆಟ್ಟ ಮೇಲೆ ಒಂದು 5 ವರ್ಷ ಸಾಕು. ಆಗಲಿ. ಹೋದ ವರ್ಷ ಆಚೆ ವರ್ಷ ನೆಟ್ಟಿದ್ದಲ್ಲ ಒಂದು 10 ಗಿಡ ಹೆಂಗೋ ಬದುಕಿದ್ದು. ಅಲ್ಲ ಅದು ಚೀಲ ಲಡ್ಡು ಆಗ್ತು, ಹಾಗೆ ನೆಟ್ಬಿಡಿ. ಆಗ್ತ್ರಿ ಲಡ್ಡು ಹಾಕ್ತು, ಲಡ್ಡು ಹಾಕ್ತು ನಡಿ. ತೆಗೆದು ಬೇಡ, ಹೊರಿಯಲು ಗೊತ್ತಿಲ್ಲ. ಬೇರೆ ಕೆಳಗೆ ಹೊಕ್ಕಿಂಜು ಬದುಕಿತ್ತು ನಡೀರಿ. ಇದು ಪನ್ನೇರ್ಲಿ ಗಿಡ, ಸ್ವರ್ಣವಲ್ಲಿ ಮಠದಲ್ಲಿ ಕೊಟ್ಟಿದ್ದು. ನಾ ದಣಿ ಹೇಳಿದ್ನಲ್ಲಿ ಅಲ್ಲಿ ಹೋದವಕ್ಕೆಲ್ಲ ಸುಮಾರು ಕಾಮನ್ನಾಗಿ ಎಂಥರೂ ಗಿಡ ಕೊಟ್ಟು ಕಳಿಸ್ತಾ. ನಮ್ಮ ಸ್ವರ್ಣವಲ್ಲಿ ಸ್ವಾಮಿಗಳಿದ್ದು ಪರಿಸರ ರಕ್ಷಣೆ ಬಗ್ಗೆ ಭಾಳ ಹೋರಾಟ ಮಾಡ್ತಾರೆ ಅವರು. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಅವರಿದ್ದು ಈಗ ಚಾತುರ್ಮಾಸ ಕುಂತಾಗ ಪ್ರತಿ ಸೀಮೆಯು ಪಾದಪೂಜೆ ಮಾಡ್ತಾ, ಆ ಪಾದಪೂಜೆಗೆ ಹೋದ ಪ್ರತಿ ಒಬ್ಬರಿಗೂ ಅವ್ರ ಗಿಡವನ್ನು ಕೊಡುವಂಥ ರೂಢಿಯನ್ನು ಮಾಡ್ಕೊಂಡ್ರು. ಅಂದರೆ ಅವರಿದ್ದ ಪರಿಸರ ಒಂದು ಹೋರಾಟ ಯಾವತ್ತೂ ಅದ್ರ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ ಹಂಗೆ ಮಾಡ್ತಾಯಿದ್ರು. ಅಂದರೆ ಪ್ರತಿಯೊಬ್ಬರಿಗೂ ಆ ಒಂದು ಇದನ್ನ ಬುದ್ಧಿಯನ್ನು ಕೊಡಲಿ, ನೀಡಲಿ, ಮಾಡಲಿ ಹೇಳುವಂಥದ್ದು ಭಾಳ ಇದ್ದಿದ್ದು. ಅವ್ರ ದಾರಿಲ್ಲ ನಾವು ಅವ್ರು ಯಾಕೆಂದರೆ ಬೇಡ್ತಿ ಅಗನಾಶಿನಿ ಈ ಹೋರಾಟ ಸಿಕ್ಕಾಪಟ್ಟೆ ಮಾಡ್ತಾ ಇದ್ರು, ಕಷ್ಟ ಮೊದಲಿಂದನೂ ಹಂಗೆ ಕೈಗಾ ಹೋರಾಟದ ಬಗ್ಗೆ ಇದ್ದಿತ್ತು. ಅವರಿದ್ದು ಪರಿಸರದ ಬಗ್ಗೆ ಭಾಳ ಒಂದು ಕಾಳಜಿ ಇದ್ದು ಅಂಥ ಗುರುಗಳಿಗೆ ಇವರು ಕೊಡೋದಾಗಿದ್ದಕ್ಕೆ ನಾವು ಅದನ್ನ ನೆಟ್ಗಟ್ಟು ಮಾಡ್ಕೊತ ಹೋಗೋ. ಹೋದವಕ್ಕೆಲ್ಲರಿಗೂ ಕಾಮನ್ನಾಗಿ ಕೊಡ್ತರು. ಹಾಗಾಗಿ ಇದು ನಮ್ಮಂಗೆ ಕೊಟ್ಟಿದ್ದಾಗಿತ್ತು. ಅಲ್ಲಿ ಜಾಗಿಲ್ಲ, ನೀಲ್ ನೆಡು ಅಂತು. ಹಾಗಾಗಿ ಇಲ್ಲಿ ತಗೊಂಬಂದು ಹಂಗೆ ನೆಡ್ತಾ ಇದ್ಯಾ, ಚಲೋದಾಗ ಬೆಳೀಲಿ ಹೇಳ್ಕೆತ್ ನೆಡ್ತಾ ಇದ್ಯಾ. ಎರಡು ವರ್ಷ ಹಿಂಗೆ ಸಾಕ್ಕೊಂಡು ನೆಟ್ರೆ ನೋಡಿ ಇಷ್ಟು ದೊಡ್ಡ ಗಿಡ ಆಗಿರ್ತು. ಇದು ಕೊಟ್ಟ ಗಿಡ, ಹಾಗಾಗಿ ಬದುಕ್ತು ಹೆಚ್ಚಾಗಿ. ಕೆಲವೊಂದೊಂದು ಅನಿವಾರ್ಯವಾಗಿ ಸಾಯ್ತು. ಆದರೂ 1 ತಿಂಗಳು ಅವಕಾಶ ಇದ್ದುಳಾದರೆ ಹೀಗೆ ಮಾಡಿ 2 ವರ್ಷ ಸಾಕ್ಕೊಂಡು ನೆಡಿ. ಆ ಗೇರು ಗಿಡನೂ ಅಲ್ಲೇ ನೆಟ್ಬಿಡಲಾಗ್ತಾನೆ.
ಇದು ಗೇರು ಗಿಡ, ಅದು ಇದುಳಲ್ಲ, ಯಾವ್ದು ಸಿಕ್ಕರು ಎಂಥ ಸಿಕ್ಕರು ನೆಡ್ತೀಯ ಇಲ್ಲಿ. ಈ ಸರಿ ಇದ್ದಿದ್ದಿಷ್ಟೇ ಗಿಡ, ಈ ಗೇರು ಮಾವು. ಹಲಸಿನ ಗಿಡ ಇಲ್ಲ ಈ ಸರಿ ಒಂದು. ನೋಡಿ ಇದೆ 2 ವರ್ಷ ಸಾಕೊಂಡಿದ್ದಕ್ಕೆ ಎಷ್ಟು ಚಲೋ ಆಜು ಗಿಡ ಹೇಳಿ. ಪುಟಿ ಪುಟಿ ಗಿಡ ನೆಟ್ಟರೆ ಈಗಿನ ಕಾಲದ ಈ ವೆದರಿಗೆ ಸೆಟ್ ಆಗ್ತಿಲ್ಲ, ಅವು ಬೇಗನೆ ಸತ್ತೋಗ್ತಾ. 1 ವರ್ಷ ಸಾಕೊಂಡು ಹಿಂಗೆ ನೆಟ್ಟರೆ ಚಲೋ ಆಕ್ಕಿತ್ತು ನೋಡಿ. ನೋಡಿ ಬುಡ ಎಲ್ಲ ತೊಳೆದು ಹೋಪಲ್ಲಗಳು ಇಲ್ಲೇ ಇದ್ದಿದ್ದು ಅರ್ಕೆಲ್ಲ ಮುಚ್ತಾ ಇದ್ರು. ನೋಡಿ ಇದ್ರ ಬುಡದಲ್ಲಿ ಒಂದು ನೆಲ್ಲಿ ಗಿಡನೂ ಇದ್ದು, ಅದ್ರ ಮುಚ್ಚಡಿ ಹಂಗೆ ಇಡಿ. ನೋಡಿ ಇದೇ ನೆಲ್ಲಿ ಗಿಡ, ಭಾಳ ಔಷಧಿಗೆಲ್ಲ ಬರ್ತದು. ಸಿಕ್ಕಾಪಟ್ಟೆ ಔಷಧಿ, ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಚಲೋದು. ತಂಬಳಿ ಚಟ್ನಿ ಎಲ್ಲ ಮಾಡ್ತಾ, ಕಿಡ್ನಿ ಸ್ಟೋನಿಗೆ ಇದ್ರ ರಸ ಕುಡಿತ, ಸಿಕ್ಕಾಪಟ್ಟೆ ಚಲೋದು ಆರೋಗ್ಯಕ್ಕೆ. ಇದೆಲ್ಲ ಪುಕ್ಕಟೆ ಅಂತದ್ದು. ಹಾಂ, ಹಳ್ಳಿ ಮೇಲೆಲ್ಲ ಇದು ಸುಮಾರು ಕಾಮನ್ ಆಗಿರ್ತು. ಅಯ್ಯೋ ಒಂದು ಉಂಬಳಕ್ಕೋ ಚೊಣ್ಣಾಗೋಜು ಕಾಲಿಗಿದೆ ನೋಡಿದ್ದೆ ಇದೆ ನೋಡಿ, ಹೆಂಗೆ ಉಂಬಳಕ್ಕೆ ಚಣ್ಣಾಗಿ ರಕ್ತ ಬರ್ತಾ ಇದ್ದು ನೋಡಿದ್ಮೇಲೆ ನಾನು. ಅದಕ್ಕಾಗಿ ಹಳ್ಳಿ ಇಲ್ಲಿ ಹಿಂಗಸ್ರು ಅಷ್ಟೆಲ್ಲ ಹೊರಗೆ ಹೋಗ್ತಿವಿಲ್ಲ ನೋಡಿ, ಎಷ್ಟೆಲ್ಲ ಉಂಬಳಕ್ಕೆ ಚಣ್ಣ ಜೋಳಿ. ಗಂಡಸ್ರಿಗೆ ಇದೆಲ್ಲ ರೂಢಿ ಇರ್ತು. ಹಾಂ, ಇದು ಕೋಲ್ ಮದ್ದಿನ ಗಿಡ ಎಂತದ ಗೊತ್ತು ಇದು? ಇದು ಎತ್ತು ಹೂಡ್ತೀವಲ್ಲ, ಎತ್ತಿದಿತ್ತಲೆ ಮೊದಲು, ಅದ್ರ ಹೂಡಿ ಆದಮೇಲೆ ಲಾಸ್ಟ್ ಎಲ್ಲ ಮುಗಿದ ಮೇಲೆ ಇದನ್ನೆಲ್ಲ ಸೊಪ್ಪೆಲ್ಲ ಹಾಕಿ ಅದಕ್ಕೊಂದು ಔಷಧಿ ಮಾಡಿ ಕೊಡ್ತಾರೆ. ಮೈಕೈ ನೋವು ಅವಕ್ಕೆಲ್ಲ ಆರಾಮಾಗ್ತು. ಹೊಟ್ಟೆಲಿಗೆ ಏನಾದ್ರು ಇದ್ರು ಅಂದ್ರೆಲ್ಲ ಹೋಗ್ತು. ಕೋಲ್ ಮದ್ದು. ಇದು ಒಂದೇ ಗಿಡ ಇದೆ ಇಲ್ಲಿ, ತನ್ನಾರೆ ಹುಟ್ಟಿದ್ದಕ್ಕೂ ಆಗ್ತದೆ, ಹುಟ್ಟಿಗೆತ್ತು ಅಲ್ಲೆಲ್ಲರೂ ಇದ್ದಿಕ್ಕು ಮತ್ತೆ ಮುಂದುವರಾಚಿ ಗೊತ್ತಿಲ್ಲ. ಹಾಂ, ಹಿಂಗಿದ್ದು ಹಳ್ಳಿ ಔಷಧಿ ಎಲ್ಲ ಗೊತ್ತೂ ಇರ್ತಿಲ್ಲ. ಇನ್ನು ಮುನ್ನೋ ಕೆಲವ ಅಲ್ಲ, ಈಗ ಹೂಡೋದು ಇದೂ ಇರ್ತಿಲ್ಲ ಬಿಡಿ, ಎತ್ತು ಎಲ್ಲ. ನೋಡಿ ಯಾವಾಗೂ ಅದು ನಾವು 2 ವರ್ಷ ಅಂದರೆ 1 ವರ್ಷ ಸಾಕಿನ ಗಿಡ ಆಗಿದ್ದಾಗ ಹಂಗೆ ನೆಟ್ಟಿದ್ಯಾ. ಇಲ್ಲದೆ ಹೋದರೆ ಕಾಮನ್ ಆಗಿ ನಾವು ಯಾವಾಗೂ ಯಾವ್ದಾದ್ರು ಒಂದು ದೊಡ್ಡ ಮರದ ಬುಡದಲ್ಲಿ ಸಣ್ಣ ಗಿಡ ನೆಡಬೇಡ. ನಾನು ಹೇಳ್ತಿದ್ದೆ ಎಂತಕ್ಕೆ ಅಂದರೆ ಅದ್ರ ಬುಡದಲ್ಲಿ ನೀರಿನ ಸೆಲೆ ಜಾಸ್ತಿ ಇರ್ತಡ, ಅದು ಎಳ್ಕತ್ತು ಆ ಮರ, ಆವಾಗ ಇವು ಬೇಗನೆ ಬದುಕ್ತಾಳೆ ಹೇಳ್ತಿದ್ದ ಅಪ್ಪ. ನೋಡಿ ಹಂಗೆ ಇದ್ರ ಬುಡದಲ್ಲಿ ನಾವು ನೆಟ್ಟರೆ ಬೇಗನೆ ಅವು ಬೆಳಕತ್ತ. ಪುಟಿ ಗಿಡಕ್ಕೆ ನೀರು ಬೇಗ ಸಿಗ್ತಾಡ ಬೇಸಿಗೆಲೆಲ್ಲವ ಹೇಳ್ತಿದ್ದ ನನ್ನಪ್ಪ. ಹಾಗಾಗಿ ಹೌದಾ ಅಲ್ದ ನೋಡೋಣ ಹೇಳಿ ನಂಗೆ ಅಲ್ಲೊಂದಷ್ಟು ಮುರುಗಲ್ ಗಿಡ ನೆಟ್ಟಿದ್ದೆ, ಅದು ಚಲೋ ಆಜು ತೋರಿಸ್ತೀವಿ ನೆಕ್ಸ್ಟು. ಹಾಗಾಗಿ ಈಗಲೂ ನಂಗೆ ಹಾಗೆ ನೆಡ್ತಾ ಇದ್ದೆ. ನಿಂಗಳು ಆದಷ್ಟು ಜಾಸ್ತಿಯ ಯಾವುದಾದ್ರೂ ದೊಡ್ಡ ಮರದ ಬುಡದಲ್ಲಿ ನೆಡಿ ಸೈಡಿಗೆ, ಆವಾಗ ಇದು ದೊಡ್ಡ ಆಕ್ಯತ್ತು, ಅದು ದೊಡ್ಡ ಆಕ್ಯತ್ತು. ನೋಡಿ ಇಲ್ಲಿ ನೆಡ್ತಾ ಇದ್ದೆ ಹಂಗವು. ಇದು ನನ್ನ ಅಪ್ಪನ ಅನುಭವದ ಮಾತು, ಅವು ನೆಟ್ಟ ನೋಡಿದ್ದಕ್ಕೆ ಹೇಳ್ತಾ ಇದ್ದ. ಹೀಗೆ ನಂಗಕ್ಕೂ ಹೇಳಿದ್ದಿದ್ದ. ನೋಡಿ ಎಷ್ಟು ಚಲೋ ಮಾಡಿ ನೆಡ್ತಾ ಇದ್ರುಳಿ. ನಾನು ಚೂರು ಕಂತಬೇಕನ ಸಾಕ. ಹಿಂಗೆ ಯಾವುದಾದ್ರೂ ದೊಡ್ಡ ಮರದ ಬುಡದಲ್ಲೇ ನಾವು ನೆಡವು ಎಲ್ಲದನ್ನೂ. ಅದ್ರ ಬುಡದಲ್ಲಿ ತಂಪಿರ್ತು, ಹಂಗೆ ಬೇಗನೆ ಬದುಕ್ತು ಹೇಳ್ತಿದ್ದ. ಅದೇ ಮೆಥಡ್ನೇ ನಂಗೆ ಯೂಸ್ ಮಾಡ್ತಾ ಇದ್ದೆ ಕೆಲವು ಗಿಡಕ್ಕೆ. ಸಣ್ಣ ಗಿಡ ಹೇಳಾಗಿದ್ದಕ್ಕೆಲ್ಲ ಹಾಗೆ ಮಾಡ್ತಾ ಇದ್ದೆ, ಚಲೋ ಬದುಕೇಳಿ ಹೇಳಿ. ನೋಡಿ ನನ್ನ ಯಜಮಾನ್ರು ನೆಡ್ತಾಯಿದ್ರು ಹೆಂಗೆ. ನೋಡಿ ಈಗ ಇದ್ದಿದ್ದು ಗಿಡ ಎಲ್ಲ ನೆಟ್ಟಾತು. ಈಗ ಹೋದ ವರ್ಷ ಅಪ್ಪ ಹೇಳ್ದಂಗೆ ಮರದ ಬುಡದಲ್ಲಿ ನೆಟ್ಟಿದ್ದು ಹೆಂಗೆ ಆಜು ತೋರಿಸ್ತೀನಿ ನಿಂಗಕ್ಕೆ. ನನ್ನ ಅಪ್ಪ ನಂಗಳ ಜೊತೆ ಇಲ್ಲೇ 4 ವರ್ಷ ಆಯ್ತು ತೀರ್ಕೊಂಡು. ಆದರೆ ಅವ್ನು ಹೇಳಿದ್ದು ಆದರ್ಶನ ಹಂಗೆ ಇನ್ನೂ ಬಿಟ್ಟಿದ್ವಿಲೆ ಯಾಕೆ ತೋರಿಸ್ತೀವಿ. ಒಳ್ಳೊಳ್ಳೆದನ್ನ ಯಾರ ಹತ್ರ ಇದ್ದರೂ ನಾವು ಎಷ್ಟು ವರ್ಷದ ಹಿಂದೆ ಯಾರು ಹೇಳಿದ್ರು ಕಲ್ತ್ಗಳವು. ನೋಡಿ ತೋರಿಸ್ತಿ. ಹಾಂ, ಈಗ ನೋಡಿ ಇದು ಎಂಥ ಮರಾಳು ಗೊತ್ತಿಲ್ಲ, ಎಷ್ಟು ದೊಡ್ಡ ಕಾಜು ಇದ್ರ ಬುಡದಲ್ಲಿ. ಹಾಂ, ಇದು ಅಣಲೆಕಾಯಿ ಗಿಡ ನೆಡ. ನೋಡಿ ಇದ್ರ ಬುಡದಲ್ಲಿ ಈಗೊಂದು 3 ವರ್ಷದ ಹಿಂದೆ ನೆಟ್ಟಿದ್ದು ಇದು ಮುರುಗಲಿ ಗಿಡ. ಎಷ್ಟು ಚಲೋ ಆಜು ನೋಡಿ. ಕಾಯಿ ಇಲ್ಲ, ಇದು ಔಷಧಿ ಬತ್ತು. ಇದನ್ನ ತೆಯ್ದು ಕಾಲು ನಂಜು ಕೊಳಿತಾರೆ, ಈಗ ನಂಜು ತಿಂತ ಮಳೆಗಾಲದಲ್ಲಿ ಆ ನಂಜು ತಿಂಬದಕ್ಕೆ ಇದ್ರ ತೆಯ್ದು ಹಚ್ಕೊಂಡ್ರೆ, ಅಥವಾ ಇದ್ರದ್ದ ಜಪ್ಪಿ ಒಣಗಿದ ಮೇಲೆ ಅದ್ರ ಜಪ್ಪಿ ಕೊಬ್ಬರಿ ಎಣ್ಣೆಲ್ಲ ಕುದಿಸಿ ಅದನ್ನ ಹಚ್ಚುವಂಗೆ ಮಾಡಿ ಇಟ್ಕೊಳ್ಳೋದು. ಅದು ಹಚ್ಚಿಗೆ ಹೋದ್ರೆ ಕಾಲು ಕೊಳತಿದ್ದೆಲ್ಲ ಹೋಗ್ತಿದ್ರಿ. ಇದು ಅಣಲೆ ಗಿಡ ನೋಡಿ. ಇಲ್ಲಿ ಹೆಂಗೆ ಅಜುಳಿ ಗಿಡ ದೊಡ್ಡ ಮರದ ಬುಡದಲ್ಲೇ ನಂಗೆ ನೆಟ್ಟಿದ್ಯಾ ನೋಡಿ. ನೋಡಿ ಇಲ್ಲೂ ಒಂದು ಗಿಡ ಇದ್ದು, ಇದು ಒಂದು ಹಳೆಯ ಮಾವಿನ ಮರ, ಇದ್ರ ಬುಡದಲ್ಲಿ ನೋಡಿ ನೆಟ್ಟಿದ್ಯಾ ನೋಡಿ. ಇದು ಮುರುಗಲಿ ಗಿಡನೆಯ, ಎಷ್ಟು ಚಲೋ ಹಾಕ್ಯನ್ ಜೋಳಿ ನೋಡಿ ತೋರಿಸ್ತಿ. ಇದು ಒಂದು ಮತ್ತಿ ಗಿಡನ ಅಲ್ಲ, ಕಣಗ್ಲಿ ಗಿಡನೇನೋ ಮರ, ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಬಿಡಿ. ನೋಡಿ ಇದ್ರ ಬುಡದಲ್ಲೂ ನೆಟ್ಟಿದ್ಯಾ ಹೆಂಗೆ ಆಜೋಳಿ ನೋಡಿ.
ಇಲ್ಲೊಂದು ಮತ್ತಿ ಮರ ನೋಡಿ, ಇದು ನೋಡಿ, ಇದ್ರ ಬುಡದಲ್ಲೂ ನೆಟ್ಟಿದ್ದಿದ್ಯಾ, ಎಷ್ಟು ಚಲೋ ಆಜು. ಹಾಗಾಗಿ ನಿಂಗಳು ಹೀಗೆ ದೊಡ್ಡ ಮರದ ಬುಡದಲ್ಲಿ ನೆಡಿ, ಚಲೋ ಆಕ್ಕಿತ್ತು ಅವಾಗ. ನೋಡಿ ಎಷ್ಟು ಚಲೋ ಆಜು, ಹೀಗೆ ನಿಂಗಳು ನೆಡಿ. ಇದು ನೋಡಿ ಕಣಜದ ಹುಳ ಹೇಳತ್ತ, ಸಿಕ್ಕಾಪಟ್ಟೆ ಡೇಂಜರ್ ಇದು, ಆದರೂ ತೋರಿಸ್ತಾ ಇದ್ದಿ. ಬಂಡಾರ ಮಡಿಕೆ ಹೇಳ್ತಾ ಎಂಗಳ ಬದಿಗೆ ಈ ಹುಳ ರಾಶಿ ಇದ್ದ ಇಲ್ಲಿ. ಈಗ ಆದಷ್ಟು ಬೇಗನೆ ನಾ ಇಲ್ಲಿಂದ ಕಾಲು ಕೀಳಿದೋರೆ ಅವೀಗ ಏನು ಬೆರ್ಸ್ಕೊಂಡ ಬತ್ತ ನೋಡಿ, ಇಲ್ಲೆಲ್ಲ ಇದ್ದು. ನಿಂಗಳು ಹೀಗೆ ದೊಡ್ಡ ಮರದ ಬುಡದಲ್ಲೇ ನೆಡಿ, ಆದಷ್ಟು ಹೆಚ್ಚಾಗಿ ಬದುಕೆತ್ತು ನೋಡಿ. ಇಲ್ಲಿ ಸುಮಾರು ಹುಳ ಬಂಜ ಇವು ಬೆನ್ನತ್ತಿಗೆ ಬಪ್ಪದಕ್ಕಿಂತ ಮೊದಲು ನಾ ಈ ಮನೆ ಹೊಕ್ಕೈತಿ ನೋಡಿದ್ದ. ಇಲ್ಲಿದ್ದು ಎಷ್ಟಲ್ಲವ, ಇದು ಸಿಕ್ಕಾಪಟ್ಟೆ ಡೇಂಜರ್ ಹುಳ. ಒಂದು 10 ಹುಳ ಹೊಡೆದ್ರೆ ಮನುಷ್ಯ ಉಳ್ಕತ್ನಿಲ್ಲ. ಇದು ನೋಡಿ ಪಟ್ಪಟ ಎಲೆ ಹೇಳತ್ತ, ಇದು ಈ ಎಲೆ ಪುಸ್ತಕದಲ್ಲೆಲ್ಲ ಇಟ್ಟರೆ ಬೇರು ಬತ್ತಿತ್ತು. ಮೊದಲು ನಂಗೆ ಸಣ್ಣಿದ್ದಾಗೆಲ್ಲ ಇದ್ರನ್ನ ಪುಸ್ತಕದಲ್ಲಿ ಇಟ್ಕೊಂಡು ಬೇರು ತರಿಸಿ ಗಿಡ ಮಾಡ್ಕೊತಿದ್ಯಾ. ಇದು ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು. ಕಿಡ್ನಿ ಸ್ಟೋನಿಗೆ ಇದ್ರ ರಸ ಕೊಡ್ತಾ. ಕೆಲವು ಬದಿ ಹಳ್ಳಿ ಔಷಧಿಗಳು ಕಿಡ್ನಿ ಸ್ಟೋನಿಗೆ ಇದ್ರನ್ನೇ ಕೊಡ್ತಾ. ನನಗೆ ಕಿಡ್ನಿ ಸ್ಟೋನ್ ಆದಾಗೂ ನಾ ಇದ್ರ ಸುಮಾರು ದಿವಸ ಯೂಸ್ ಮಾಡಿದ್ದೆ. ಇದು ತಂಪು ಶರೀರಕ್ಕೆ ಸಿಕ್ಕಾಪಟ್ಟೆನೆಯ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ ಇದೆಲ್ಲ ಮೊದಲು ನೆಟ್ಟಿದ್ದು ಗೇರು ಗಿಡ, ಈಗ ಒಂದು 3 ವರ್ಷದ ಹಿಂದೆ ನೆಟ್ಟಿದ್ದೆಲ್ಲ ಹೆಂಗಾಜು ನೋಡಿ. ಇಲ್ಲೊಂದು ಇದು ಎಂಥದೋ ಗಿಡ ನೆಟ್ಟಿದ್ಯಾ ಎಂಥದೋ ನೆನಪಿಲ್ಲ, ಒಟ್ಟಿನಲ್ಲಿ ಯಾವುದಾದ್ರೂ ಆಗಲಿ ಚಲೋ ಅಂತೂ ಅಕ್ಕೆಂಜು ನೋಡಿ. ಇದೆಲ್ಲ ಗೇರು ಗುಡ್ಡೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಗೇರು ಹಣ್ಣು ಹಾಕೋ ಟೈಮಲ್ಲಿ ಇದನ್ನೆಲ್ಲ ತೋರಿಸ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವನ ಮಹೋತ್ಸವ ಮುಗಿಸಿಕ್ಕೆ ಮನೆಗೆ ಹೋಗೋ ಟೈಮು ಅಂತ ಕೇಂದ್ರಲ್ಲಿ ಅರ್ಧಂಬರ್ಧ ಅಡುಗೆ ಮಾಡಿಟ್ಟಿಗೆ ಬಂಜಿ ಅದನ್ನು ಪೂರ್ತಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಅವತ್ತು ತೋರಿಸಿದ್ದು ಇದು ಬೆಂಗಳೂರಿಂದ ಒಂದು ಹಾಳು ಕೊಡ್ಲು. ಎಲ್ಲರೂ ಪ್ಲಾಸ್ಟಿಕ್ಕು, ಕಸ, ಗಾಜಿನ ಚೂರು, ಬಳೆ ಚೂರು ಎಂಥದೇ ಇದ್ದರೂ, ಮುಳ್ಳು ಎಂಥ ಇದ್ದರೂ ಇಲ್ಲೇ ತಂದವಾಗಿತ್ತ. ಪರಿಸರ ಸಂರಕ್ಷಣೆ ಬಗ್ಗೆ ಜಾಸ್ತಿ ಕಾಳಜಿ ಇದ್ದು ಬೆಂಗಳೂರಲ್ಲಿ ಎಲ್ಲರಿಗೂ. ಕಂಡಲ್ಲಿ ಒಗಿತ್ವಿಲೆ ಇಲ್ಲೇ ತಂದವಾಗಿತ್ತ. ಕಡೆಗೆ ಇದಕ್ಕೆ ಒಂದು ಸರಿ ಬೆಂಕಿ ಕೊಟ್ಟು ಸುಟ್ಟು ಬಿಡ್ತಾ. ಹಾಗಾಗಿ ಕಂಡಲ್ಲಿ ಯಾವ ಇದನ್ನು ಹಾಕಿರ್ತೀವಿಲ್ಲ. ನಿಂಗಳು ಹಾಗೆ ಮಾಡಿ ಪರಿಸರ ಸಂರಕ್ಷಣೆ ನಾವು ಮಾಡ್ಕೊಂಬನ. ಈ ವಿಡಿಯೋ ನಿಂಗೆ ಇಷ್ಟ ಆಗ್ತಾಯಿದ್ದು ಅನ್ಕೋತಾ ಇದ್ದಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತಾ ಇದ್ದಿ, ಖುಷಿ ಆಗ್ತಾಯಿದ್ದು. ಜಾಸ್ತಿ ಜನಕ್ಕೆ ಶೇರ್ ಮಾಡಿ ವಿಡಿಯೋನ. ಅವರಿಂದನೂ ಹೀಗೆ ಒಂದಾರು ಗಿಡ ನೆಟ್ಟು ಮರ ಆಗಂಗಾಗಲಿ. ಪರಿಸರ ಸಂರಕ್ಷಣೆ ಹೀಗೆ ಮಾಡ್ಕೊತಿಪ್ಪನ. ಥ್ಯಾಂಕ್ ಯು ಸೋ ಮಚ್.